ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಕ್ಷಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಒಂದು ಲೈಕಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ಜೋಳದ ರೊಟ್ಟಿ ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆಯಲ್ಲಿ ಬಿಸಿನೀರು ಉಪ್ಪು ಹಾಕಿ ಕುದಿಸ್ಕೋಬೇಕು. ಆಮೇಲೆ ಒಣ ಹಿಟ್ಟು ಹಾಕ್ಕೊಂಡು ತಿರ್ಕೋಬೇಕು, ಮುದ್ದೆ ಥರ ತಿರ್ಕೊಂಡು ನಾದ್ಕೋಬೇಕು. ಆಮೇಲೆ ತೆಳಗೆ ಇಳಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಂಡು ಅಲ್ಲೇ ನೋಡಿರಿ ಫ್ರೆಂಡ್ಸ್, ನಾದಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈಗ ನೋಡಿರಿ, ಸ್ವಲ್ಪ ಹಿಟ್ಟು ತಗೊಂಡು ನೀರು ಹಚ್ಕೊಂಡು ನಾದ್ಕೋಬೇಕು. ಉದ್ಬೇಕಾದ್ರೆ ನಾದ್ಕೊಂಡು ಉಂಡೆ ಥರ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಒಣ ಹಿಟ್ಟು ಇಟ್ಕೋಬೇಕು ಪಕ್ಕದಲ್ಲೇ. ಅಡಿಗೆ ಹಿಂಗೆ ಒಣ ಹಿಟ್ಟು ಹಾಕ್ಕೊಂಡು ತಿರ್ಕೊಂಡು ಹಿಂಗೆ ರೌಂಡ್ ಮಾಡ್ಕೊಂಡೆಲ್ಲ ಉದ್ಕೋಬೇಕು. ನನ್ನ ಕೈಲೇನು ಬಡಿಯಲ್ಲಪ್ಪ, ಉದ್ತೀನಿ. ಯಾಕಂದರೆ ದಿನ ರೊಟ್ಟಿ ಮಾಡ್ತೀವಿ ಫ್ರೆಂಡ್ಸ್. ದಿನ ಅಂದರೆ ವಾರದಲ್ಲಿ ಒಂದು ದಿನ 2 ದಿನ ಅಷ್ಟೇ ಬಿಟ್ಟರೆ ದಿನ ರೊಟ್ಟಿನೇ. ಅದ್ರ ಕಾಂಬಿನೇಷನ್ ಅವರೆಕಾಳು, ಬದನೆಕಾಯಿ, ಎಣ್ಗಾಯಿ, ಹೀರೆಕಾಯಿ, ಜವಳೆಕಾಯಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಲ್ಯ ಎಲ್ಲ. ಜೋಳದ ರೊಟ್ಟಿ ಇನ್ನೊಂದೇನೆಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಿಂದ ಮುಟ್ಟಿಗೆ ಥರನೂ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ನನಗೆ ಭಾಳ ಇಷ್ಟ ಅದು. ನೋಡಿರಿ, ಈಗ ಉದ್ಕೊಂಡು ರೊಟ್ಟಿ ಆಲ್ರೆಡಿ ರೆಡಿ ಆಯಿತು. ಈಗ ಹಂಚಿಡ್ತಾ ಇದ್ದೀನಿ ಕಬ್ಬಣದ್ದು. ಗ್ಯಾಸಿನ ಮೇಲೆ ಹಿಂಗಿಟ್ಟು ಅದು ಕಾದಿಲ್ಲಲ್ಲ, ಅದಕ್ಕೆ ಇನ್ನೊಂದು ಉದ್ಕೊಂಡು ಗ್ಯಾಸ್ ವೇಸ್ಟ್ ಮಾಡಲ್ಲ, ಅದಕ್ಕೋಸ್ಕರ ಇನ್ನೊಂದು ಉದ್ಕೊಂಡೆ ಆಮೇಲೆ ಕಾದಿರುತ್ತಲ್ಲ, ಎರಡು ಹಂಗೆ ಬೇಯಿಸ್ಕೊಂಡ್ಬಿಡ್ತೀನಿ ಹಿಂದಿಂದಲೇ. ಕೈಲೇ ಫಸ್ಟ್ ತಟ್ಕೊಂಡು ಒಂಚೂರು ಇದು ಮಾಡ್ಕೊಂಡು ಆಮೇಲೆ ಉದ್ತೀನಿ. ಈಸಿ ಫ್ರೆಂಡ್ಸ್. ನಾನು ಸೆಕೆಂಡ್ ಇಯರಿಂದನೇ ಕಲ್ತೀನಿ. ಜಿಗಟೇನು ಹಾಕ್ಕಂತಿದ್ದಿಲ್ಲ, ಉತ್ತಿದ್ದೆ ಅಷ್ಟೇ. ನಮ್ಮಮ್ಮ ಬೆನ್ಸ್ತಿದ್ರು. ಈಗ ನಾನೇ ಜಿಗಟ್ ಹಾಕ್ಕೊಂಡು ನಾನೇ ಉತ್ತೀನಿ ಫ್ರೆಂಡ್ಸ್. ಈಗೇನು ಅಷ್ಟೇನು ಟಫ್ ಅನ್ಸಲ್ಲ. ಈಗ ನಾನೇ ಒಂದು 4 5 ವರ್ಷ ಆಯ್ತಲ್ಲೇ ಕಲ್ತ್ಬಿಟ್ಟು ನಾನು. ನೋಡಿರಿ, ಎಲ್ಲೆಲ್ಲಿ ಸ್ವಲ್ಪ ದಪ್ಪ ಇರುತ್ತೋ ಆ ಕಡೆ ಎಲ್ಲ ತೀಡ್ಕೋಬೇಕು ಲಟ್ಟಣಿಕೆಯಿಂದ. ಹಂಚು ಕಾದೈತಿ. ಈಗ ರೊಟ್ಟಿ ಹಾಕ್ತೀನಿ ಹಂಚಿನ ಮೇಲೆ. ಕಾದೈತೆ ಅಂತ ನೋಡಿಕೊಂಡು ಈಗ ನೀರು ಹಚ್ತೀನಿ ಫ್ರೆಂಡ್ಸ್. ಉರಿ ಜೋರು ಇಟ್ಕೊಳ್ಬೇಕು. ಒಂದು ಕಾಟನ್ ಬಟ್ಟೆ ತೊಗೊಳ್ರಿ. ಪಾಲಿಸ್ಟರ್ ಎಲ್ಲ ಮತ್ತೆ ಹಿಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಕಾಟನ್ ಬಟ್ಟೆ, ಒಂದು ವೈಟ್ ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ಚೋಕ್ಕೆ ಚೆನ್ನಾಗಿ ಆಗ್ತೈತೆ ಅದಾದರೆ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ. ರಕ್ಷಿತಾ ಗೌಡ ಅಂತ, ಕೊಟ್ರೇಶ್ ಗೌಡ ಅಂತಂದಿತ್ತು. ನನ್ನ ಚಾನಲ್ನ ನನ್ನ ನೇಮೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಚೇಂಜ್ ಮಾಡಿದೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ರೊಟ್ಟಿ ಹೇಗೆ ಉಪ್ತಾಯಿದ್ದೀನಿ, ನೀವೇ ನೋಡಿರಿ ವಿಡಿಯೋದಲ್ಲೇ. ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್ ಹೇಗಾಗೈತೆ ಅಂತ ವಿಡಿಯೋದಲ್ಲೇ. ಈಗ ಒಂಚೂರು ಅಷ್ಟೇನು ಭಯ ಅನ್ನಿಸ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ತುಂಬ ಭಯ ಆಗಿತ್ತು ಮಾತಾಡಬೇಕಾದ್ರೆ. ನನ್ನ ವಿಡಿಯೋದಲ್ಲಿ ಕುಕ್ಕಿಂಗ್ ಚಾನಲ್ ಒಂದೇ ಅಲ್ಲ ಫ್ರೆಂಡ್ಸ್, ಪ್ರತಿಯೊಂದು ಇರುತ್ತೆ. ನಾವು ನಮ್ಮ ಸೈಡ್ ಹಳ್ಳಿ ಎಲ್ಲ ಹಬ್ಬ ಎಲ್ಲ ಭಾಳ ಹಬ್ಬ ಮಾಡ್ತೀವಿ ಫ್ರೆಂಡ್ಸ್. ಈ ಕಡೆ ಸೈಡೆಲ್ಲ ಹಬ್ಬ ಮತ್ತು ಕುಕ್ಕಿಂಗು ಮತ್ತು ಹೊಲಕ್ಕೂ ಹೋಗ್ತಾ ಇರ್ತೀವಿ. ಬೇಜಾರಾದಾಗೆಲ್ಲ ಹೊಲಕ್ಕೆ ಹೋಗ್ತಿರ್ತೀವಿ. ನಮ್ಮದು ಬಂಡೆ ಐತೆ, ಎತ್ತಿನ ಬಂಡಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಿರ್ತೀವಿ. ಅದನ್ನು ವೀಡಿಯೋ ಮಾಡಿ ಎಲ್ಲ ನಾನು ತರಲೆ ಮಾಡೋದಾಗಲಿ ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಿ ಬಿಡ್ತಿರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ರೊಟ್ಟಿ ಚೆನ್ನಾಗಿ ಬಂದೈತಿ. ಅದು ಈಗ ರೊಟ್ಟಿ ಬೆನ್ಸಿದ್ದು. ಈಗ ಜವಳೆಕಾಯಿ ಪಲ್ಯಕ್ಕೆ ಫಸ್ಟು ಶೇಂಗಾ ಹುರ್ಕೊಂಡ್ಬಿಡ್ತೀನಿ. ಯಾಕಂದರೆ ಹಂಚು ಕಾದಿತ್ತಲ್ಲ, ಅದರಲ್ಲೇ ಶೇಂಗಾ ಹುರ್ಕೊಂಡು ಗುರಾಳು ಹುರ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಹಂಗೆ ಅದಕ್ಕೇನು ನಾನು ಸಿಂಪಲ್ಲಾಗಿ ಮಾಡ್ತೀನಿ ಫ್ರೆಂಡ್ಸ್. ಜವಳೆಕಾಯಿ ಪಲ್ಯ ಎಲ್ಲ ಹಂಗೆ ಒಂದು ಟೊಮೆಟೊ ಹೆಚ್ಚಾಕಿ ಗುರಾಳೆಲ್ಲ ಹುರ್ಕೊತಾ ಇದ್ದೀನಿ. ಜವಳೆಕಾಯಿ ಹುರ್ಕೋಬೇಕು ಫ್ರೆಂಡ್ಸ್, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕೆಂಪಾಗೋತನ. ಈಗ ಪಲ್ಯಕ್ಕೆ ಇಡ್ತಿದ್ದೀನಿ ಬಾಣಲಿನ, ಕಡಾಣಿ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಟೊಮೆಟೊ ಹಾಕಿ ಸ್ವಲ್ಪ ನಾನು ಕರಿಬೇವು ಆಮೇಲೆ ಹಾಕ್ತೀನಿ ಸಿಡಿತೈತಂತ. ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಕೈ ಆಡಬೇಕು.
ಗುರಾಳು ಶೇಂಗಾ ಅವನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೋಬೇಕು. ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಂಗೆ ಮಿಕ್ಸಿಯಲ್ಲಿ ಶೇಂಗಾ ಗುರಾಳು ಬೆಳ್ಳುಳ್ಳಿ ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿರಿ ಜವಳಿಕಾಯಿ ಎಲ್ಲ ಹಾಕಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಲೈಕ್ ಮಾಡಿ.